ಯಾಕೆ ಅದು ಮಾಡಿದರೆ ನಾನು ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ. ಆದರೆ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಲೋಕಾಯುಕ್ತ ಅವರು ತನಿಖೆ ಮಾಡಿ ಅದರಲ್ಲಿ ಇವತ್ತು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರ ಮೇಲೆ ಸ್ಪಷ್ಟವಾದಂಥ ಏನು ದಾಖಲೆಗಳಿದೆ, ಸಾಕ್ಷ್ಯಾಧಾರಗಳಿದೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ನಮ್ಮ ಒಂದು ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳಿದ ಮೇಲೆ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದಾಗ ರಾಜ್ಯಪಾಲರು 10 ತಿಂಗಳಿಂದ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇನೆ ಸುಮ್ಮನೆ ಇರುವಂಥದ್ದು ಯಾವ ಕಾರಣಕ್ಕಂತಂದ್ರೂ ರಾಜ್ಯಪಾಲರು ಹೇಳಬೇಕಾಗ್ತದೆ. ಮತ್ತು ಆ ದೃಷ್ಟಿಯಿಂದ ಬಹುಶಃ SIT ಅವರು ಇದನ್ನು ಮತ್ತೊಮ್ಮೆ ರಾಜ್ಯಪಾಲರಿಗೆ ಎಚ್ಚರಿಸುವಂಥ, ಅಂದರೆ ಸ್ವಲ್ಪ ತಾವು ಅದ್ರ ಬಗ್ಗೆ ಗಮನ ಹಾರೈಸಿ ಮತ್ತೊಮ್ಮೆ ಆ ಫೈಲನ್ನು ನೋಡಿ ತೀರ್ಮಾನ ತಗೊಳ್ಳಿ ಅಂತ ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಅದರಿಂದ ಇದು ನಮ್ಮ ರಾಜ್ಯಪಾಲರ ಬಗ್ಗೆ ವಿಶ್ವಾಸ ಎಲ್ಲರೂ ಕಳ್ಕೊಂಡಿದ್ದಾರೆ ಇವತ್ತು. ಯಾಕೆಂದರೆ ಈ ಥರ ಪ್ರಕರಣಗಳು ನಮ್ಮ ಜೊಲ್ಲೆಯವರು, ಶಶಿಕಲಾ ಜೊಲ್ಲೆಯವರು ಮತ್ತು ನಿರಾಣಿಯವರು, ಜನಾರ್ದನ್ ರೆಡ್ಡಿ ಅವರು, ಕುಮಾರಸ್ವಾಮಿ ಅವರು, ಇವ್ರ ಮೇಲೆಲ್ಲ ತನಿಖೆಯಾಗಿ ತನಿಖಾ ಸಂಸ್ಥೆಗಳು ನಾವು ಮುಂದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾದಂಥ ಒಂದು ಸ್ಯಾಂಕ್ಷನ್ ಕೇಳಿದಾಗ ರಾಜ್ಯಪಾಲರು ಅದರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ? ಇದು ಒಂದು ಯಕ್ಷ ಪ್ರಶ್ನೆ. ರಾಜ್ಯಪಾಲರಿಗೆ ಇವತ್ತು ಕಾನೂನು ಪ್ರಕಾರ ನಡ್ಕೋಬೇಕು. ಅವರು ರಾಜ್ಯಪಾಲ ಅಂತ ಹೇಳಿದ ತಕ್ಷಣ ಯಾರೂ ನನ್ನನ್ನು ಮುಟ್ಟಕ್ಕಾಗೋದಿಲ್ಲ, ಯಾರೂ ನನಗೇನು ಕೇಳೋಕ್ಕಾಗೋದಿಲ್ಲ, ನಾನು ಇಷ್ಟ ಬಂದಾಗ ಮಾಡ್ತೀನಿ ಅಂತ ತಿಳ್ಕೊಳ್ಳುವಂಥದ್ದು ಸರಿಯಲ್ಲ. ಅಥವಾ ಅವರು ರಿಜೆಕ್ಟ್ ಮಾಡಬೇಕು, ಅದು ಒಪ್ಕೋಬೇಕು. ಸುಮ್ಮನೆ ಅದನ್ನು ಇಟ್ಕೊಂಡಿರೋದು ಯಾಕೆ ಇಟ್ಕೊಂಡಿದ್ದಾರೆ? ಆಯಿತು, 1 ವಾರ, 10 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು ಒಪ್ಕೊಳ್ಳೋಣ. ಆದರೆ ವರ್ಷಗಟ್ಟಲೆ, ತಿಂಗಳುಗಟ್ಟಲೆ, ಅಥವಾ ಅವ್ರು ಹೇಳಿ ಇದರಲ್ಲಿ ಯಾವ ಆಧಾರಗಳಿಲ್ಲ, ಇದನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ಈಗ ದೆಹಲಿಯ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ, ಅಮಿತ್ ಶಾ ಮೋದಿ ಅವರ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಸೊ ಬಹುಶಃ ಅವರು ಅದನ್ನು ತಿರಸ್ಕಾರ ಮಾಡ್ಬೋದು ನನಗೆ ಅನಿಸುತ್ತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅದಕ್ಕಾದರೂ ಒಂದು ಆಧಾರಗಳು ಕೊಟ್ಬಿಟ್ಟು ತಿರಸ್ಕಾರ ಮಾಡಲಿ. ಕುಮಾರಸ್ವಾಮಿ ಅವ್ರ ಮೇಲೆ ನಿಮ್ಮ ತನಿಖೆ ಸರಿ ಇಲ್ಲ, ನಿಮ್ಮ ಏನು ನೀವು ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಲಿ. ಆಮೇಲೆ ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೋದು. ಬಹುಶಃ ನನಗನ್ಸುತ್ತೆ ರಾಜ್ಯಪಾಲರ ವಿರುದ್ಧ ನಾವು ಕೋರ್ಟ್ ಕೂಡ ಹೋಗಬೇಕಾಗ್ತದೆ. ಯಾಕೆಂದರೆ ಅವ್ರು ಈ ಥರ ಪಕ್ಷಪಾತ ಮಾಡ್ತಾ ಇರುವಂಥದ್ದು, ಕೋರ್ಟಿನ ಆದೇಶ ಅದಕ್ಕೆ ತೀರ್ಮಾನ ತಗೊಳ್ಬೇಕು. ಯಾವುದೇ ಒಂದು ಕಡತ ಅವ್ರ ಮುಂದೆ ಇದ್ದಾಗ ಅನಿರ್ದಿಷ್ಟ ಕಾಲ ಅದನ್ನು ಇಟ್ಕೊಳ್ತಕ್ಕಂಥದ್ದು ಅದು ತಪ್ಪದು. ಅದರಿಂದ ಅದಕ್ಕೆ ಇತ್ಯರ್ಥ ಮಾಡಬೇಕು. ರಿಜೆಕ್ಟ್ ಆದರೂ ಮಾಡಲಿ, ಅಪ್ರೂವ್ ಆದರೂ ಮಾಡಲಿ. ಏನನ್ನು ಮಾಡಿದ್ರೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಉದ್ದೇಶ? ಬಹುಶಃ ಆವಾಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಏನಾದರೂ ಅವ್ರನ್ನ ನಮ್ಮ ಜೊತೆ ಬರೋದಕ್ಕೆ ಏನಾದರೂ ಅವ್ರ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ, ಕುಮಾರಸ್ವಾಮಿ ಅವ್ರನ್ನ ಇಟ್ಕೊಳ್ಳೋಕ್ಕೋಸ್ಕರ ಏನಾದರೂ ಮಾಡಿದ್ರ? ಸೊ ನಮ್ಗೆ ಗೊತ್ತಿಲ್ಲ. ಸೊ ರಾಜ್ಯಪಾಲರ ನಡೆ ಸ್ಪಷ್ಟವಾಗಿರಬೇಕು. ಇವತ್ತು ಖಂಡಿತವಾಗಿ ಇಲ್ಲ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಸಿದ್ದರಾಮಯ್ಯ ಅವ್ರ ಮೇಲೆ ಯಾವ ತರಾತುರಿ, ಯಾವ ಆತುರತೆ, ಯಾವ ಒಂದು ವೇಗದಿಂದ, ಶರವೇಗದಲ್ಲೇ ಅವರು ತೀರ್ಮಾನಗಳು ತಗೊಳ್ತಾ ಇದ್ದಾರೆ, ಯಾವ ಒಂದು ಅಸಮಂಜಸವಾದಂಥ ಕಾರಣಗಳು ಕೊಟ್ಟು ಅವ್ರು ಇವತ್ತಿನ ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾನೂನಿನ ವಿರುದ್ಧವಾದಂಥ ರೀತಿಯಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಎಲ್ಲಿ ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಈಗ ನಮ್ಮ ರಾಜ್ಯಪಾಲರು ಯಾಕೆ ಬೇರೆಯವ್ರ ವಿಚಾರಕ್ಕೆ ಬಂದಾಗ ನಡ್ಕೊಳ್ತಾ ಇಲ್ಲ? ಸೊ ಅಲ್ಲೇ ಡೌಟ್ ಆಯ್ತಲ್ಲ. ಅದಕ್ಕಿಂತ ಇನ್ನೇನು ಎವಿಡೆನ್ಸ್ ಬೇಕು ನಮಗೆ? ಇವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಇವರು ರಾಜ್ಯದ ಒಂದು ಚುನಾಯಿತ ಸರ್ಕಾರವನ್ನು ಕೆಲಸ ಮಾಡೋದಕ್ಕೆ ಬಿಡದೇ ಇರುವಂಥ ವ್ಯವಸ್ಥೆಯನ್ನು ರಾಜ್ಯದ ವಿರುದ್ಧವಾದಂಥ ಕ್ರಮ ಇವರು ತಗೊಂಡಿದ್ದಾರೆ. ಯಾಕಂದರೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು, ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ಇವರು ಒಂದು ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಈ ರಾಜ್ಯದ ಮುಖ್ಯಸ್ಥ ಅವರೇ ಈ ರಾಜ್ಯದ ವಿರುದ್ಧ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಾವೇನು ಮಾಡಬೇಕು? ರಾಜ್ಯವನ್ನು ಅಸ್ಥಿರಗೊಳಿಸಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರ್ದು, ರಾಜ್ಯ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಅವರು ನಿರ್ವಹಣೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಮ್ಮ ರಾಜ್ಯದ ವಿರುದ್ಧವಾದಂಥ ಕೆಲಸ ರಾಜ್ಯದ ಒಬ್ಬ ಮುಖ್ಯಸ್ಥ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ದೊಡ್ಡ ಒಂದು ಪ್ರಶ್ನೆ. ಸೊ SIT ಅವರು ಬಹುಶಃ ಸ್ಪಷ್ಟೀಕರಣ ಅಥವಾ ಅವ್ರಿಗೆ ನೀವು ಇದ್ರ ಬಗ್ಗೆ ತೀರ್ಮಾನ ಬೇಗ ತಗೊಳ್ಳಿ ಅಂತ ಅವ್ರಿಗೆ ಮತ್ತೊಮ್ಮೆ ಕೇಳಿರ್ಬೋದು ಅನಿಸುತ್ತೆ. ರಾಜ್ಯಪಾಲರು ಇದ್ರ ಬಗ್ಗೆ ತೀರ್ಮಾನ ಕೂಡಲೇ ತಗೋಬೇಕು. ಅವ್ರಿಗೇನಾದರೂ ಕೂಡ ಈ ವಿಚಾರದಲ್ಲಿ ತಡ ಮಾಡಿದ್ರೆ ಈಗಾಗಲೇ ಏನು ನಾವು ಹೇಳಿದ್ದೀವಿ ಅದು ದೃಢೀಕರಣ ಆಗ್ತದೆ.
ನೋಡಿ ಯಾವ ಥರ ಒಂದು ಉತ್ತರಗಳು ಈಗ ಲೋಕಾಯುಕ್ತ ಎನ್ಕ್ವೈರಿ ಮಾಡಿ ಪ್ರಾಸಿಕ್ಯೂಷನ್ ಕೇಳಿರುವಂಥದ್ದು ಅವ್ರ ಮೇಲೆ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನಂತ ಹೇಳಬೇಕು? ನನಗೆ ಅರ್ಥ ಆಗೋದಿಲ್ಲಪ್ಪ. ನಾನೇನು ವಕೀಲ ಏನಲ್ಲ, ಅಥವಾ ನನಗೆ ಎಲ್ಲ ವಿಷಯ ಗೊತ್ತಿದೆ ಅಂತ ಹೇಳೋದಿಲ್ಲ. ಆದರೆ ಈ ವಿಚಾರಗಳು ಮತ್ತೆ ಅವ್ರು ತಿರಸ್ಕಾರ ಮಾಡಲಿ ಅಥವಾ ಹೇಳಿಕೆ ಕೊಡಲಿ ರಾಜ್ಭವನ್. ನನ್ನ ಮುಂದೆ ಯಾವುದೂ ಕೂಡ ಈ ಚರ್ಚೆ ಸುಮಾರು ದಿವಸ ನಡೀತಾ ಉಂಟಪ್ಪ. ಇವತ್ತು ಯಾಕೆ ನೆನ್ನೆ ಯಾಕೆ ಕೋರ್ಟಲ್ಲಿ ಹೇಳಬೇಕಾಗಿತ್ತು? ಅವ್ರ ಉತ್ತರದಲ್ಲೇ ಕೊಡ್ಬೋದಾಗಿತ್ತು. ಅದು ಮೊದಲೇ ಅವರು ರಾಜ್ಭವನಿಂದ ಒಂದು ಪ್ರಕಟಣೆ ಮಾಡ್ಬೋದಾಗಿತ್ತು. ನನ್ನ ಮುಂದೆ ಯಾವುದೇ ಒಂದು ಈ ರೀತಿಯಾದಂಥ ಸ್ಯಾಂಕ್ಷನ್ಗೆ ನನ್ನ ಮುಂದೆ ಯಾವ ಪ್ರಕರಣಗಳಿಲ್ಲ ಅಂತ ಹೇಳಬೇಕಾಗಿತ್ತು. ಇದು ಯಾವ ರೀತಿ ವಾದ ಮಾಡಿದ್ರು ನನಗೆ ಗೊತ್ತಿಲ್ಲ, ಆಧಾರ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು SIT ಕೂಡ ಮತ್ತೆ ಬರ್ತಿದ್ದಾರೆ. ಯಾವ ಆಧಾರದ ಮೇಲೆ SIT ಬರ್ತಾರೆ? SIT ಏನು ಸುಮ್ಮನೆ ತಮಾಷೆ ಆಟ ಆಡ್ತಾ ಇದ್ದಾರಾ? ಅವ್ರಿಗೇನು ಕಾನೂನಿನ ಜ್ಞಾನ ಇಲ್ವಾ, ಅಥವಾ ಅವ್ರ ಜವಾಬ್ದಾರಿ ಬಗ್ಗೆ ಅವರಿಗೆ ಅರಿವಿಲ್ವಾ? ಸೊ ಇದು ನಾವು ಅರ್ಥ ಆಗೋದಿಲ್ಲ. ಈ ಥರದ ಒಂದು ಆರ್ಗ್ಯುಮೆಂಟ್ಸು ನನಗಂತೂ ಯಾವ ಆಧಾರದ ಮೇಲೆ ಅವ್ರ ಪರ ವಕೀಲರು ಆರ್ಗ್ಯೂ ಮಾಡಿದ್ರು ನನಗಂತೂ ಅರ್ಥ ಆಗ್ತಾ ಇದೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.